Hi, hello. Welcome back to our English online class. Today in this class, we learn about how to change active and passive voice in present continuous tense. In present continuous tense ಅಲ್ಲಿ ನಾವು active ಮತ್ತು passive ಅನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಬರೋಣ. Very simple. Present continuous tense ಅಲ್ಲಿ ನಾವು active ಇಂದ passive ಮಾಡಬೇಕಪ್ಪ ಅಂತಂದ್ರೆ ನಮಗೆ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಬಹಳ ಸಿಂಪಲ್ ಇದೆ. ನಿಮಗೆ ಪ್ರೀವಿಯಸ್ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಮಾಡೋದನ್ನ ಹೇಳಿಕೊಟ್ಟಿದ್ದೆ. ನಿಮ್ಗೆ ಆ ವಿಡಿಯೋ ಬೇಕಂದ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ನಾನು ಐ ಕಾರ್ಡ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ನೀವು ನೋಡಿ, ಓಕೆನಾ? ಸೊ ಇವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಮಾಡೋದನ್ನ ನೋಡ್ತಾ ಬರೋಣ. ನೋಡ್ರಿ, ಇಲ್ಲಿ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ3 ಪ್ಲಸ್ ಬೈ ಆಬ್ಜೆಕ್ಟ್. ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ ವಿ3 ಬೈ ಆಬ್ಜೆಕ್ಟ್ ಈ ಪ್ಲೇಸ್ ಏನು ಚೇಂಜ್ ಆಗಲ್ಲ ಅಂಡ್ ಸಬ್ಜೆಕ್ಟ್ ಕೂಡ ಚೇಂಜ್ ಆಗಲ್ಲ. ನೀವು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಮಾಡೋದನ್ನ ಕಲ್ತೀರಿ, ಹೌದಲ್ವಾ? ಸೊ ಇವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಮಾಡುವಂತ ಫಾರ್ಮುಲಾವನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ನಾವು ಕಂಪೇರ್ ಮಾಡ್ತಾ ಬಂದ್ರೆ ಒಂದೇ ಒಂದು ವರ್ಡ್ ಎಕ್ಸ್ಟ್ರಾ ಬರ್ತಾ ಇದೆ, ದಟ್ ಈಸ್ ಬೀಯಿಂಗ್. ಏನ್ರಿ? ಬೀಯಿಂಗ್ ಎನ್ನುವಂತ ವರ್ಡ್ ಎಕ್ಸ್ಟ್ರಾ ಬರ್ತಾ ಇದೆ. ಪ್ರೀವಿಯಸ್ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್ ಪ್ಲಸ್ ವಿ3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಅಂತ ನಾವು ತಗೋತಾ ಇದ್ದೇವೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಇರುವುದರಿಂದ ನಾವು ಬೀಯಿಂಗ್ ಎನ್ನುವಂತ ವರ್ಬ್ ಅನ್ನ ತಗೋಬೇಕಾಗತ್ತೆ ನಾವು, ಹೌದಾ? ಬೀಯಿಂಗ್ ಎನ್ನುವಂತ ವರ್ಬ್ ಅನ್ನ ವರ್ಡ್ ಅನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ನಾವು ಸೆಂಟೆನ್ಸ್ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಹಾಗಾದ್ರೆ ಇವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮಾಡೋದು ನೋಡ್ತಾ ಹೋಗೋಣ. ನೋಡ್ರಿ, ನಾನಿಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿನಿ. ಆಕ್ಟಿವ್ ವಾಯ್ಸ್ ಇದೆ. ಐ ಆಮ್ ರೈಟಿಂಗ್ ಅ ಲೆಟರ್ ಅಂತ ಬರ್ದಿನಿ ನಾನು. ಏನ್ರಿ? ಐ ಆಮ್ ರೈಟಿಂಗ್ ಅ ಲೆಟರ್. ಓಕೆನಾ? ಸೊ ಇಟ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಕ್ಟಿವ್ ಸೆಂಟೆನ್ಸ್. ನಿಮಗೆ ಇದ್ದ ನಾನು ಆಕ್ಟಿವ್ ಸೆಂಟೆನ್ಸ್ ಮೀನ್ಸ್ ಆಲ್ವೇಸ್ ಇಟ್ ಈಸ್ ಇನ್ ಟೆನ್ಸ್. ಏನ್ ಮಾಡ್ತೇವಿ? ಅದನ್ನ ನಾವು ಟೆನ್ಸ್ ಅಲ್ಲಿ ಬರಿತಾ ಬರ್ತೇವಿ. ನೋಡ್ರಿ, ಟೆನ್ಸ್ ಅಲ್ಲಿ ಮಾಡ್ತೇವಿ ಆಮ್ ಈಸ್ ಆರ್ ತಗೋತೀವಿ, U1 ಪ್ಲಸ್ ING ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಈಗ ಈ ಆಕ್ಟಿವ್ ಸೆಂಟೆನ್ಸ್ ನಾವು ಪ್ಯಾಸಿವ್ ಗೆ ನಾವು ಕನ್ವರ್ಟ್ ಮಾಡ್ತಾ ಹೋಗೋಣ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಏನ್ರಿ? ಈ ಫಾರ್ಮುಲಾ ಪ್ರಕಾರ ನಾವು ಚೇಂಜ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನಾಗುತ್ತೆ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಆಲ್ವೇಸ್ ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಆಬ್ಜೆಕ್ಟ್. ಯಾವ ಆಬ್ಜೆಕ್ಟ್ ರೀ? ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರುವಂತ ಆಬ್ಜೆಕ್ಟ್ ಅನ್ನ ತಗೊಂಡು ನಾವು ಪ್ಯಾಸಿವ್ ಸ್ಟಾರ್ಟ್ ಮಾಡ್ತಾ ಬರ್ತೇವೆ. ಹಾಗಾದ್ರೆ ಏನಾಯ್ತು ನೋಡ್ರಿ, ಆಬ್ಜೆಕ್ಟ್ ಈಸ್ ಆ ಲೆಟರ್ ಇದೆ. ವಾಕ್ಯವನ್ನು ಸ್ಟಾರ್ಟ್ ಮಾಡೋಣ. ಆ ಲೆಟರ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಆ ಲೆಟರ್ ನೆಕ್ಸ್ಟ್ ಏನ್ ಮಾಡೋಣ? ಆಮ್ ಈಸ್ ಆರ್ ಐತಿ, ಏನ್ ತಗೋಬೇಕ್ರಿ? ಆ ಲೆಟರ್ ಅನ್ನೋದು ಏನಾಗುತ್ತೆ? ಇಟ್ ಅಂತ ಆಗುತ್ತೆ. ಹಾಗಾದ್ರೆ ಈಸ್ ಬರುತ್ತೆ. ಹಾಗಾದ್ರೆ ಆ ಲೆಟರ್ ಈಸ್ ಬೀಯಿಂಗ್ ವಿ3 ಏನಿದೆ? ರೈಟಿಂಗ್ ಇದೆ, ರಿಟರ್ನ್ ಆಗುತ್ತೆ. ರಿಟರ್ನ್ ಬೈ ಮೀ ಯಾಕೆ ಬಂತು ಸರ್? ನೋಡ್ರಿ, ಆ ಇದೆ, ಮೀ ಮಾಡ್ತೇವೆ. ನಿಮ್ಗೆಲ್ಲ ಹೇಳಿಕೊಟ್ಟಿನಿ ನಾನು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂಡ್ ಆಬ್ಜೆಕ್ಟ್ ಪ್ರೊನೌನ್ಸ್. ಆಯ್ ಬಂದಾಗ ಮೀ ತಗೋತೀವಿ, ಉಳಿದು ಏನ್ ಕೊಟ್ಟಿರ್ತಾನ ಅವುಗಳನ್ನ ಬಂದಾಗ ಇವುಗಳನ್ನ ನಾವು ಪ್ಯಾಸಿವ್ ಮಾಡುವಾಗ ತೆಗೆದುಕೊಳ್ಬೇಕಾಗುತ್ತೆ, ಹೌದಲ್ವಾ? ಸೊ ಇದೇನಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿದೆ. ಹಾಗಾದ್ರೆ ಇನ್ನೊಂದು ಸೆಂಟೆನ್ಸ್ ಇದೆ, ಅದನ್ನ ನಾನು ಇವಾಗ ನಿಮ್ ಮುಂದೆ ಬಿಡಿಸ್ತಾ ಬರ್ತೀನಿ. ಬಿಡಿಸೋಣ. ನೋಡ್ರಿ, ಎಕ್ಸಾಂಪಲ್ ಹಿಂಗ್ ಕೊಟ್ಟಾಗ ಸರ್ ಪ್ಯಾಸಿವ್ ಹೆಂಗ್ ಮಾಡೋದು? ಏನೈತ್ ನೋಡ್ರಿ, ಸಿ ಈಸ್ ಸಿಂಗಿಂಗ್ ಅ ಸಾಂಗ್ ಅಂತ ಆಗುತ್ತೆ, ಹೌದಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಏನ್ರಿ? ಸಿ ಈಸ್ ಸಿಂಗಿಂಗ್ ಅ ಸಾಂಗ್. ಸ್ಟಾರ್ಟ್ ಮಾಡೋಣ. ನೋಡ್ರಿ, ಏನಾಗುತ್ತೆ? ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗ್ಬೇಕು, ಮರಿಯಂಗಿಲ್ಲ. ನೋಡ್ರಿ, ಆ ಸಾಂಗ್ ಬರ್ದೇವಿ ಸರ್. ನೆಕ್ಸ್ಟ್ ಏನ್ ಮಾಡೋಣ? ಸಾಂಗ್ ಅನ್ನುವಂಥದ್ದು ಇಟ್ ಅಂತ ಕನ್ಸಿಡರ್ ಆಗುತ್ತೆ, ಹೌದಲ್ಲ? ಹಾಗಾದ್ರೆ ಈಸೇ ಬರುತ್ತೆ. ಆ ಸಾಂಗ್ ಈಸ್. ನೆಕ್ಸ್ಟ್ ಏನಾಗ್ಬೇಕ್ರಿ? ಬೀಯಿಂಗ್ ಬಿಡಂಗಿಲ್ಲ, ಹೌದಾ? ಆ ಸಾಂಗ್ ಈಸ್ ಬೀಯಿಂಗ್. ಆ ಸಾಂಗ್ ಈಸ್ ಬೀಯಿಂಗ್. ನೆಕ್ಸ್ಟ್ ವಿ3 ಏನಾಗ್ಬೇಕ್ರಿ? ಸಿಂಗ್ ಸ್ಯಾಂಗ್ ಸಂಗ್ ಆಗುತ್ತೆ. ಸಂಗ್ ಬಾಯ್ ಮೀ ಬರೆದ್ರೆ ತಪ್ಪಾಗುತ್ತೆ. ಯಾರು ಕೊಟ್ಟ ನೋಡ್ಬೇಕು, ಇಲ್ಲಿ ಸಿ ಐತಿ. ಹಾಗಾದ್ರೆ
ಏನಾಗುತ್ತೆ ನೋಡ್ರಿ ಸಿ ಇದ್ದಾಗ ಹರ್ ಆಗುತ್ತೆ ಹೌದಾ ಹರ್ ಫುಲ್ ಸ್ಟಾಪ್. ಸೊ ಇಟ್ ಈಸ್ ಆಲ್ ಅಬೌಟ್ ಹೌ ಟು ಚೇಂಜ್ ಆಕ್ಟಿವ್ ಟು ಪ್ಯಾಸಿವ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಟ್ ಈಸ್ ಅಬೌಟ್ ಅ ಪಾಸಿಟಿವ್ ಸೆಂಟೆನ್ಸ್. ಇಟ್ ಈಸ್ ಅಬೌಟ್ ಅ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಸೊ ನಾನು ಇದೇ ಸ್ಲೈಡ್ ಅಲ್ಲಿ ಇವಾಗ ನಿಮಗೆ ನಾನು ನೆಗೆಟಿವ್ ಸೆಂಟೆನ್ಸ್ ಅನ್ನ ಯಾವ್ದ್ರಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ಹೇಗೆ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡೋದು ಅಂತ ನೋಡ್ತಾ ಬರೋಣ. ಎಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಯಾವಾಗ ಸದ್ಯಕ್ಕ ನಾವು ಇಟ್ ಈಸ್ ನೆಗೆಟಿವ್ ಸೆಂಟೆನ್ಸ್. ಬಹಳ ಸಿಂಪಲ್ ಐತಿ. ಸರಿ, ಸೆಂಟೆನ್ಸ್ ಅನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಾಕೋಬೇಕು. ಆಮಂಟ್ ಅಂತ ಬರ್ತೈತಿ ಅಥವಾ ಐ ಆಮ್ ನಾಟ್ ಅಂತ ನಾವು ಬರೆದ್ರು ಓಕೆ. ಇಲ್ಲಿ ನಾವು ನಾಟ್ ಹಾಕೊಳ್ಳೋಣ. ಓಕೆ, ಈಗ ನೋಡ್ರಿ ಸೆಂಟೆನ್ಸ್ ಹೀಗೆ ಕೊಟ್ಟಿದ್ರೆ ಹೇಗೆ ಐ ಆಮ್ ನಾಟ್ ರೈಟಿಂಗ್ ಅ ಲೆಟರ್ ಅಂತ ಇದ್ರೆ ಏನ್ರಿ ಐ ಆಮ್ ನಾಟ್ ರೈಟಿಂಗ್ ಅ ಲೆಟರ್ ಅಂತ ಇದ್ರೆ ಇದನ್ನ ಹೇಗೆ ಪ್ಯಾಸಿವ್ ಮಾಡೋದು ಸರ್? ವೆರಿ ಸಿಂಪಲ್ ಐತಿ. ಏನ್ ಮಾಡ್ತೀವಿ ನೋಡ್ರಿ, ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ತೇವಿ, ಆ ಲೆಟರ್ ಅಂತ ಬರ್ದೇವಿ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಈಸ್ ತಗೊಂಡೇವಿ. ಈಗ ಸರ್ ನಾಟ್ ಹಾಕೋಬೇಕು. ಬೀಯಿಂಗ್ ಆದ ನಂತರನೋ ಇಲ್ಲ, ಹೆಲ್ಪಿಂಗ್ ವರ್ಬ್ ಆದ ನಂತರನೇ ನಾಟ್ ಬರ್ತೈತಿ. ಇಲ್ಲಿ ಏನಾಗುತ್ತೆ ನಮಗೆ ನಾಟ್ ಬರುತ್ತೆ ನೋಡ್ರಿ. ಅ ಲೆಟರ್ ಈಸ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ ಅಂತ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಸರ್ ಇದನ್ನು ಚೇಂಜ್ ಮಾಡಬಹುದಾ? ಮಾಡಬಹುದು. ನೋಡ್ರಿ ಫಸ್ಟ್ ಈ ವಾಕ್ಯವನ್ನು ನಾವು ನೆಗೆಟಿವ್ ಮಾಡೋಣ. ಏನಾಗುತ್ತೆ? ಸಿ ಈಸ್ ನಾಟ್ ಏನಾಗುತ್ತೆ? ಸಿ ಈಸ್ ನಾಟ್ ಸಿಂಗಿಂಗ್ ಅ ಸಾಂಗ್. ಹೀಗೆ ಕೊಟ್ರೆ ಹೆಂಗ್ ಮಾಡೋದು ಪ್ಯಾಸಿವ್ ಸರ್? ವೆರಿ ಸಿಂಪಲ್. ಆ ಸಾಂಗ್ ಏನ್ ಮಾಡಿದೇವಿ? ಆಬ್ಜೆಕ್ಟ್ ತಗೊಂಡೇವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಹೇಳಿಕೊಟ್ಟಿಲ್ಲ ನಿಮ್ಗೆ, ಹೌದಾ? ಆಬ್ಜೆಕ್ಟ್ ಏನಾಯ್ತು? ಅ ಸಾಂಗ್ ಈಸ್ ನಾಟ್, ಅ ಸಾಂಗ್ ಈಸ್ ನಾಟ್ ಬೀಯಿಂಗ್ ಸಂಗ್ ಬೈ ಹರ್ ಅಂತ ಆಗುತ್ತೆ. ಓಕೆನಾ? ಇಟ್ ಈಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಚೇಂಜ್ ಇನ್ ದಿ ಆಕ್ಟಿವ್ ಟು ಪ್ಯಾಸಿವ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಟ್ರಾಗೇಟಿವ್ ಪಾಸಿಟಿವ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಸರ್ ಇಂಟ್ರಾಗೇಟಿವ್ ಪಾಸಿಟಿವ್ ಮತ್ತು ಇಂಟ್ರಾಗೇಟಿವ್ ನೆಗೆಟಿವ್ ಹೇಗೆ ಮಾಡಬೇಕು? ಬಹಳ ಸಿಂಪಲ್ ಐತೆ. ಈ ವಾಕ್ಯವನ್ನು ನಾವು ಇಂಟ್ರಾಗೇಟಿವ್ ಮಾಡ್ಬೇಕಂತಂದ್ರೆ ಏನಾಗುತ್ತೆ ನೋಡ್ರಿ. ಇಂಟ್ರಾಗೇಟಿವ್ ಏನಾಗುತ್ತೆ ರೀ? ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ನೋಡ್ತಾ ಹೋಗೋಣ. ನೋಡ್ರಿ ಯಾವ ಸೆಂಟೆನ್ಸ್ ಇವಾಗ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ನಾ ಶಾರ್ಟ್ ಆಗಿ ಬರ್ತೀನಿ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಸರ್? ಈಗ ಈ ಸೆಂಟೆನ್ಸ್ ಅನ್ನು ಫಸ್ಟ್ ಇಂಟ್ರಾಗೇಟಿವ್ ಮಾಡ್ಕೊಳ್ಳೋಣ. ಹೇಗಾಗುತ್ತೆ? ಆಯ್ತಲ್ಲ ನೋಡ್ರಿ. ಫಸ್ಟ್ ನಾವು ಆಮ್ ಬರಿಬೇಕಾಗುತ್ತೆ. ಆಮ್ ಐ ನೋಡ್ರಿ, ಆಮ್ ಐ ರೈಟಿಂಗ್ ಅ ಲೆಟರ್ ಎಂಡ್ ವಿತ್ ಕ್ವಶನ್ ಮಾರ್ಕ್, ಹೌದಲ್ವಾ? ಹೀಗೆ ಸ್ಟಾರ್ಟ್ ಆಗುತ್ತೆ. ಆಮ್ ಐ ರೈಟಿಂಗ್ ಅ ಲೆಟರ್ ಕ್ವಶನ್ ಮಾರ್ಕ್. ಎಕ್ಸಾಮ್ ಅಲ್ಲಿ ಹೀಗೆ ಕೊಟ್ಟಿದ್ರೆ ಸರ್ ನಾವು ಹೇಗೆ ಅದನ್ನ ಪ್ಯಾಸಿವ್ ಮಾಡೋದು? ವೆರಿ ಸಿಂಪಲ್. ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಈ ಸೆಂಟೆನ್ಸ್ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡೋಣ. ನೀವು ಇಲ್ಲಿ ಫಸ್ಟಿಗೆ ಆ ಲೆಟರ್ ತಗೊಂಡ್ರೆ ತಪ್ಪಾಗುತ್ತೆ. ಈ ಲೆಟರ್ಗೆ ಸಂಬಂಧಪಟ್ಟಂತ ಸೂಟೇಬಲ್ ಆಗುವಂತ ಇಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೋಬೇಕಾಗುತ್ತೆ. ಸರ್ ಯಾವ್ದು ಬರುತ್ತೆ? ಈಸ್ ಬರುತ್ತೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈಸ್ ಅ ಲೆಟರ್. ನೋಡ್ರಿ, ಈಸ್ ಅ ಲೆಟರ್, ಈಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ವೆರಿ ಸಿಂಪಲ್. ಈಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ ಕ್ವಶನ್ ಮಾರ್ಕ್. ಸೊ ಇದೇನಪ್ಪ ಅಂದ್ರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ನಾವು ಏನ್ ಮಾಡಿದ್ವಿ? ಆಕ್ಟಿವ್ ಇಂದ ಪ್ಯಾಸಿವ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಇನ್ನೊಂದು ಎಕ್ಸಾಂಪಲ್ಸ್ ನೋಡ್ತಾವ. ಏನೈತಿ ಇಲ್ಲಿ ನೋಡ್ರಿ. ಸಿ ಈಸ್ ಸಿಂಗಿಂಗ್ ಅ ಸಾಂಗ್ ಇತ್ತಲ್ಲ, ಇದನ್ನ ಫಸ್ಟ್ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡೋಣ. ಏನಾಗುತ್ತೆ ನೋಡ್ರಿ. ಈಸ್ ಸೀಯಿಂಗ್ ನೋಡ್ರಿ, ಈಸ್ ಸಿ ಸಿಂಗಿಂಗ್ ಅ ಸಾಂಗ್ ಕ್ವಶನ್ ಮಾರ್ಕ್. ಸಿಂಗಿಂಗ್ ಅ ಸಾಂಗ್ ಕ್ವಶನ್ ಮಾರ್ಕ್, ಹೌದಾ? ನೋಡಿ, ಈ ಸಿ ಸಿಂಗಿಂಗ್ ಅ ಸಾಂಗ್ ಕ್ವಶನ್ ಮಾರ್ಕ್. ಈಗ ಇದನ್ನು ನಾವು ಪ್ಯಾಸಿವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಏನೈತೆ? ಆಬ್ಜೆಕ್ಟ್ ಅ ಸಾಂಗ್ ಐತಿ. ಹಾಗಾದ್ರೆ ಈಸ್ ಬರ್ತೈತಿ. ಫಸ್ಟ್ ಲೆಟರ್ ಕ್ಯಾಪಿಟಲ್. ಈಸ್ ಅ ಸಾಂಗ್. ನೋಡ್ರಿ, ಈಸ್ ಅ ಸಾಂಗ್ ಇದು ಹೋಗುತ್ತೆ, ಹೌದಾ? ಈಸ್ ಅ ಸಾಂಗ್ ಬೀಯಿಂಗ್. ಈಸ್ ನೋಡ್ರಿ, ಈಸ್ ಅ ಸಾಂಗ್ ಬೀಯಿಂಗ್
sung by her question mark. Sung by her question mark. It is all about interrogative positive sentence in present continuous tense active to passive ಆಯ್ತು. ಅಂಡ್ ಲಾಸ್ಟ್ ಒಂದು ನೋಡ್ ತಗೋಣ ಇದೇ ಸ್ಲೈಡ್ ಅಲ್ಲಿ ಯಾವ್ದ್ರಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ವೆರಿ ಸಿಂಪಲ್. ಯಾಕಂದ್ರೆ ನಾನು ಒಂದೇ ಸ್ಲೈಡ್ ಅಲ್ಲಿ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ನಾನು ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಪಾಸಿಟಿವ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡ್ಬೇಕಂತ ಹೇಳಿಕೊಟ್ಟಿನಿ. ಅದಕ್ಕಾಗಿ ನಿಮಗೆ ಗೊತ್ತಿದೆ ಅಂತ ನಾನು ಒಂದೇ ಸ್ಲೈಡ್ ಅಲ್ಲಿ ಎಲ್ಲವನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಸರ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಆಮ್ ಅಂಡ್ ಐ ಅಂತ ಬರೀಬೋದು. ನೀವು ಸಪ್ರೇಟ್ ಮಾಡಿದ್ರೆ ಆಮ್ ಐ ನಾಟ್ ಆಗುತ್ತೆ. ಏನಾಗುತ್ತೆ? ಆಮ್ ಐ ನಾಟ್. ಹೌದಾ? ಹೀಗೆ ಸರ್ ಸೆಂಟೆನ್ಸ್ ಕೊಟ್ಟರೆ ಹೇಗೆ ಪ್ಯಾಸಿವ್ ಮಾಡೋದು? ಬಹಳ ಸಿಂಪಲ್ ಐತೆ ನೋಡ್ರಿ. ಆಮ್ ಐ ನಾಟ್ ರೈಟಿಂಗ್ ಅ ಲೆಟರ್ ಕ್ವಶನ್ ಮಾರ್ಕ್. ಇದನ್ನು ನಾವು ಪ್ಯಾಸಿವ್ ಮಾಡಿ ತಗೋಣ. ವೆರಿ ಸಿಂಪಲ್. ಆ ಲೆಟರ್ ಐತೆ, ಅದರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತೆ, ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಹೋಗ್ಬೇಕು. ಲೆಟರ್ಗೆ ಸಂಬಂಧಪಟ್ಟದ ಯಾವ್ದ್ರಿ? ಈಸ್ ಅಂತ ಆಗುತ್ತೆ. ಹೌದಾ? ಈಸ್ ಅ ಲೆಟರ್. ಹೌದಾ? ಈಸ್ ಅ ಲೆಟರ್. ಇಲ್ಲಿ ನಾವು ನಾಟ್ ಹಾಕೋಬೇಕಾಗುತ್ತೆ. ಹೌದಾ? ಈಸ್ ಅ ಲೆಟರ್ ಅಥವಾ ನೀವು ಈಸಂಟ್ ಅ ಲೆಟರ್ ಅಂತೂ ಬರಿಬಹುದು. ಈಸಂಟ್ ಅ ಲೆಟರ್ ಅಂತೂ ಬರಿಬಹುದು. ಹೌದಾ? ಈಸ್ ಅ ಲೆಟರ್ ನಾಟ್ ಬೀಯಿಂಗ್ ರಿಟರ್ನ್ ಬೈ ಮೀ ಕ್ವಶನ್ ಮಾರ್ಕ್. ರಿಟರ್ನ್ ಬೈ ಮೀ ಕ್ವಶನ್ ಮಾರ್ಕ್. ಇದೊಂದು ಬಿಡಿಸ್ ತಗೋಣ ನೋಡಿ. ಇದನ್ನ ಫಸ್ಟ್ ನಾವು ಇಂಟ್ರಾಗೇಟಿವ್ ನೆಗೆಟಿವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸರ್ ನಾಟ್ ಎಲ್ಲ ಹಾಕೋಬೇಕು ನೋಡಿ. ಈಸಂಟ್ ಸಿ ಅಥವಾ ಈಸ್ ಸಿ ನಾಟ್. ಈಸ್ ಸಿ ನಾಟ್ ಇಲ್ಲಿ ನಾಟ್ ಹಾಕೋಬೇಕಾಗುತ್ತೆ. ಹೌದಾ? ಈಸ್ ಸಿ ನಾಟ್ ಸಿಂಗಿಂಗ್ ಅ ಸಾಂಗ್ ಕ್ವಶನ್ ಮಾರ್ಕ್. ಇದನ್ನ ನಾವು ಪ್ಯಾಸಿವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಸಾಂಗ್ ಐತಿ, ಏನಾಗುತ್ತೆ? ಈಸ್ ಬರ್ತೈತಿ. ಈಸ್ ಅ ಸಾಂಗ್ ಅಥವಾ ಈಸಂಟ್ ಅ ಸಾಂಗ್ ಅಂತ ಬರಿಬಹುದು. ಈಗ ನಾವು ಬಿಡಿಸಿ ಬರಿತಾ ಹೋಗ್ತೀನಿ. ಈಸ್ ಅ ಸಾಂಗ್ ನಾಟ್. ಏನಾಗುತ್ತೆ ರೀ? ಈಸ್ ಅ ಸಾಂಗ್ ನಾಟ್ ಅಥವಾ ಈಸಂಟ್ ಅ ಸಾಂಗ್ ಅಂತ ಬರಿಬಹುದು. ಹೌದಾ? ಈಸ್ ಅ ಸಾಂಗ್ ನಾಟ್ ಬೀಯಿಂಗ್ ಸಂಗ್ ಬೈ ಹರ್ ಕ್ವಶನ್ ಮಾರ್ಕ್. ಸಂಗ್ ಬೈ ಹರ್ ಕ್ವಶನ್ ಮಾರ್ಕ್. ಓಕೆ. ಸೊ ಇವಾಗ ನಿಮಗೆ ಐ ಥಿಂಕ್ ನಾನು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇನ್ನಷ್ಟು ಅರ್ಥ ಆಗ್ಬೇಕಂದ್ರ ನಾ ಜಸ್ಟ್ ಓನ್ಲಿ ಐ ಮತ್ತು ಸಿ ತಗೊಂಡ್ ಮಾಡೀನಿ. ಇಲ್ಲಿ ರೈಟ್ ತಗೊಂಡಿನಿ, ಆಮೇಲೆ ಸಿಂಗ್ ತಗೊಂಡಿನಿ. ನೀವು ಬೇರೆ ಬೇರೆ ವರ್ಬ್ಸ್ ಗಳನ್ನ ಬೇರೆ ಬೇರೆ ಆಬ್ಜೆಕ್ಟ್ ಗಳನ್ನ ತಗೊಂಡು ಆಯಿಂದ ದೇವರಿಗೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಿದಾಗ ಇದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಬರ್ತೈತಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಫಾರ್ಮಲ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಈಸಿಯಾಗಿ ಮಾಡಬಹುದು. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.